ಉಗ್ರರ ಗುಂಡೇಟಿಗೆ ಮಂಜುನಾಥ್ ರಾವ್ ಬಲಿ ಶಿವಮೊಗ್ಗ ನಿವಾಸಕ್ಕೆ ಪಾರ್ಥಿವ ಶರೀರ ತಲುಪಿದೆ. ಶಿವಮೊಗ್ಗದ ವಿಜಯನಗರದಲ್ಲಿರುವಂತಹ ನಿವಾಸ ಕುಟುಂಬಸ್ಥರಿಂದ ಮಂಜುನಾಥ್ ಅಂತಿಮ ದರ್ಶನವನ್ನ ಮಾಡಲಾಗ್ತಾ ಇದೆ. ಜಿಲ್ಲಾಡಳಿತದಿಂದ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನ ಮಾಡಲಾಗಿದೆ. ಭಾರತ್ ಮಾತಾ ಕಿ ಜೈ ಘೋಷಣೆಗಳು ಮೊಳಗಿದೆ. ಪಾಕಿಸ್ತಾನದ ವಿರುದ್ಧ ವಿಎಚ್ಪಿ ಕಾರ್ಯಕರ್ತರು ಘೋಷಣೆಯನ್ನ ಕೂಗಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಶಿವಮೊಗ್ಗದ ಮಂಜುನಾಥ್ ರಾವ್ ಅವರ ನಿವಾಸಕ್ಕೆ ಪಾರ್ಥಿವ ಶರೀರ ತಲುಪಿರುವಂಥದ್ದು ಕುಟುಂಬಸ್ಥರ ಆಕ್ರಾಂತನ ಮುಗಿಲು ಮುಟ್ಟಿದೆ. ಇನ್ನೊಂದು ಕಡೆಯಲ್ಲಿ ಅವರ ಮೃತದೇಹವನ್ನು ಪಾರ್ಥಿವ ಶರೀರವನ್ನು ಬರಮಾಡಿಕೊಂಡಿದ್ದಾರೆ ಹಿಂದೂ ಕಾರ್ಯಕರ್ತರು. ಹಾಗೆಯೇ ಭಾರತ್ ಮಾತಾ ಕಿ ಜೈ ಅನ್ನುವಂಥ ಘೋಷಣೆಗಳು ಮೊಳಗಿದೆ. ಪಾಕಿಸ್ತಾನಕ್ಕೆ ಧಿಕ್ಕಾರ ಅನ್ನುವಂಥ ಘೋಷಣೆಗಳು ಕೂಡ ಮೊಳಗಿರುವಂಥದ್ದು. ವಿಎಚ್ಪಿ ಕಾರ್ಯಕರ್ತರು ಪಾಕಿಸ್ತಾನದ ವಿರುದ್ಧ ಘೋಷಣೆಗಳನ್ನು ಕೂಗಿದ್ದಾರೆ. ಜಮ್ಮು ಕಾಶ್ಮೀರದಲ್ಲಿ ರಕ್ತದೋಕುಳಿ ಏನು ನಡೆದಿತ್ತು, ಅಲ್ಲಿ ಮೃತಪಟ್ಟಿರುವಂಥ ಕನ್ನಡಿಗರ ಮೃತದೇಹಗಳು ನಿವಾಸಕ್ಕೆ ತಲುಪಿದೆ. ಅಂತಿಮ ದರ್ಶನಕ್ಕೆ ಅಂತ ವ್ಯವಸ್ಥೆಯನ್ನು ಮಾಡಲಾಗಿದೆ. ಇದು ಶಿವಮೊಗ್ಗದ ದೃಶ್ಯ. ಮಂಜುನಾಥ್ ರಾವ್ ಅವರ ನಿವಾಸದ ದೃಶ್ಯಗಳನ್ನು ನೀವು ಗಮನಿಸ್ತಾ ಇದ್ದೀರಾ. ಗಣ್ಯಾತಿ ಗಣ್ಯರು ಆಗಮಿಸ್ತಾ ಇದ್ದಾರೆ ಅವರ ನಿವಾಸಕ್ಕೆ. ಈಶ್ವರಪ್ಪನವರು, BY ರಾಘವೇಂದ್ರ ಅವರು, ಪ್ರತಿಯೊಬ್ಬರು ಕೂಡ ಆಗಮಿಸ್ತಾ ಇರೋದು. ನೋಡ್ರೆ ಕುತ್ಕೊಂಡ್ಬಿಡ್ರಿ, ನಾನು ಹೇಳ್ತೀನಿ. ನಿಮ್ಗೆ ಟಚ್ ಆಗ್ತೇನೆ ದೂರ ಹೋಗ್ರಿ, ಇಲ್ಲ ಅಂದ್ರೆ ಕೆಳಗೆ ಬಂದ್ಬಿಡಿ. ಕುತ್ಕೊಂಡ್ಬಿಟ್ರಿ, ಹೇಳ್ತೀನಿ. ಎಲ್ಲರೂ ಕಾಣುತ್ತಲ್ಲ, ನನಗೆ ಬೇರೆ, ನನಗೆ ಬಾಡಿ ಕಾಣಲ್ಲ, ಬಾಡಿ ಕಾಣಲ್ಲ. ಸುಮಾರು 26 ಪಾಕಿಸ್ತಾನದಂತ ಉಗ್ರವಾದವನ್ನು ನಡೆದಿದೆ. ಈಗಾಗಲೇ ಇಡೀ ದೇಶ ಖಂಡಿಸ್ತಾ ಇದೆ. ಇಡೀ ದೇಶದ ಒಬ್ಬೊಬ್ಬ ಪ್ರಜೆಗಳು ಕೂಡ ಖಂಡಿಸಬೇಕು. ಜಾತಿ ಧರ್ಮವನ್ನು ಮೀರಿ ಈ ದೇಶ ಸಾಧ್ಯ ಅದು ಕಾಣಲಿ, ಅದು ಕಾಣಲಿ ಕೆಳಗಡೆ ಬೇಗ ಟಕ ಟಕ ಸ್ವಲ್ಪ ಹಿಂದೆ, ಸ್ವಲ್ಪ ಹಿಂದೆ ನೀನು ಅವ್ರಿಗೆ ತಳ್ಳಂಗೆ ತೊಂದರೆ ಆಗುತ್ತೆ. ಸ್ವಲ್ಪ ಹಿಂದಕ್ಕೆ ಪಾಪ ನನ್ಗಿಂತ ಹಿಂದಕ್ಕೆ ಇವನೇ ತಗೊಂಡು ಹಿಂದಕ್ಕೆ ಕಳ್ತಾನೆ. ಪ್ರವಾಸಿಗರನ್ನು ಶರಣಾರ್ಥಿಗಳ ಒಂದು ಪರಿವರ್ತನೆಯನ್ನ ಈ ಮುಖಾಂತರ ಮಾಡಿದರೆ ಈಗಾಗಲೇ ಮೊನ್ನೆಯ ಪ್ರಧಾನಮಂತ್ರಿಗಳು ಅನೇಕ ವಿಚಾರಗಳನ್ನ ನಿನ್ನೆ ಪ್ರಸ್ತಾಪವನ್ನು ಮಾಡಿದರು. ನಮ್ಮ ದೇಶದ ಮೇಲೆ ಕುರಿತು ವಿಷಯ ತೆಗೆದುಕೊಂಡ ಜನರಿಗೆ ಯಾವ ಭಾಷೆ ಹೇಳುತ್ತೋ ಹೇಳುವಂತ ಪ್ರಯತ್ನ ಮಾಡಿದರೆ ಇದನ್ನು ನಮಗೂ ಅರ್ಥ ಮಾಡಿಕೊಳ್ಳೋಣ. ಇವತ್ತು ಗೌರವಂತ ಅದೇ ರೀತಿ ನಮ್ಮ ಪರಿವಾರ ಇರುವಂತ ಪ್ರಧಾನಿಯವರು ಬಂದಿದ್ದಾರೆ, ನಮ್ಮ ಮ್ಯಾನ್ಕೋಸಿನ ಅಧ್ಯಕ್ಷರು ಬಂದಿದ್ದಾರೆ, ನಮ್ಮ ಚಂದ್ರಸಪ್ನವರು ಮೊನ್ನೆ ಬಂದು ಕೂಡ ಎದ್ದು ಎದ್ದು ನಮ್ಮ ಪ್ರಸನ್ನ ಅವರು, ನಮ್ಮ ದತ್ತಾತ್ರಯವರು ಎಲ್ಲರೂ ಇಲ್ಲಿಯ ಒಂದು ವ್ಯವಸ್ಥೆಯನ್ನು ನೋಡಿದರೆ ಅವರು ಎಲ್ಲರೂ ಕೂಡ
ಒಬ್ಬ ಚುನಾಯಿತ ಪ್ರತಿನಿಧಿಯಾಗಿ ನಮ್ಮೂರಿನ ಜನತೆಗೆ ಕೃತಜ್ಞತೆಯ ಸಂದರ್ಭದಲ್ಲಿ ತಿಳಿಸಿದೆ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ. ಈ ರೀತಿ ಅಂತ ಹಿಂದೆ ಮಿಲಿಟರಿ ಆರ್ಮಿಗಳು ಅಟ್ಯಾಕ್ ಮಾಡಿದೆಲ್ಲ ಆಗಿದೆ. ಸಿವಿಲಿಯನ್ಸ್ ಮೇಲೆ ನಡೆದಂತ ಈ ರೀತಿ ದುರ್ಘಟನೆ ಆಗಿದೆ. ಇನ್ನೊಂದು ಯಾವ ರೀತಿಯಲ್ಲಿ ಏನು ಜನರ ಅಪೇಕ್ಷೆಗಳಾಗಿದ್ದು ಇನ್ನೊಂದು ಕೂಡ ವಿಶ್ವಾಸ ಕೊಡ್ತಾರೆ ಅಂತ ವಿಶ್ವಾಸ ಅಂತ ಮತ್ತು ಒಂದು ಕುಟುಂಬಕ್ಕೆ ಶಾಂತಿ ಸಿಗುವಂತೆ ನಡೆಸಿದ್ದಾರೆ. ಮೇಡಮ್ ಸ್ವಲ್ಪ ಈ ಕಡೆ ಅಮಿತ್ ಶಾ ಆಯ್ತು ಮುಂದೆ ಹೋಗಲ್ಲ. ಕೇಳ್ರಿ ಅವ್ರಿಗೆ ಹಿಂಗೆ ಬರ್ರಿ ಇಲ್ಲ ಕುತ್ಕೊಳ್ಳಿ ಕೇಳಿ ಓಡೋಣ ಕಾಣ್ತೀನಪ್ಪ.